ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಸ್ವಾಗತಿಸ್ತೇನೆ. ಈ ಒಂದು ಎಬೆನ್ಸನ್ ಮಿನಿಸ್ಟ್ರಿ ಸೇವೆ ವತಿಯಿಂದ ನಡೆಸ್ತಿರುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತ. ಬನ್ನಿರಿ, ಆಶೀರ್ವಾದ ಹೊಂದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. I am Dr. Ebenson. ಈಗ ಮಾತಾಡುವಂಥವರು ಡಾಕ್ಟರ್ ಎಬೆನ್ಸನ್ ಎಂಬುದಾಗಿ, Ebenson Ministries of India. ಭಾರತದ ಎಬೆನ್ಸನ್ ಮಿನಿಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. For today's meditation, let us turn to the Gospel according to St. Matthew, chapter 13, verses 47 to 50. ನಮ್ಮ ಇವತ್ತಿನ ಧ್ಯಾನ ವಾಕ್ಯಕ್ಕಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 47ರಿಂದ 50 ತನಕ ಓದಿಕೊಳ್ಳೋಣ. Again, the kingdom of the heavens is like a net cast into the sea and gathering from every species, which when it was filled, they brought onto the shore and sat down and collected the good into vessels, but the foul they cast out. So it will be at the consummation of the age, the angels will go forth and separate the evil from the midst of the righteous, and will cast them into the furnace of fire. In that place there will be the weeping and the gnashing of teeth. ದೇವರ ವಾಕ್ಯ ಓದಿಕೊಳ್ಳೋಣ. ಮತ್ತಾಯ 13:47. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಇಳಿದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನ ಹಲ್ಲು ಕಡಿಯೋಣವು ಇರುವವು ಎಂಬುದೇ. Jesus used this illustration to explain the kingdom of heaven. ದೇವರ ರಾಜ್ಯದ ಕುರಿತಾಗಿ ಆತನು ಬೋಧಿಸಲಿಕ್ಕಾಗಿ ಈ ಒಂದು ಉಪಮಾನವನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. Gospel is an instrument to gather sinners to the kingdom of heaven. ಈ ಒಂದು ಸುವಾರ್ತೆಯು ಪಾಪಿಗಳನ್ನ ಸೇರಿಸಿ ದೇವರ ರಾಜ್ಯದಲ್ಲಿ ಸೇರಿಸುವಂತ ಕಾರ್ಯದಲ್ಲಿ ನಿರತವಾಗಿರುತ್ತದೆ. Preaching of the gospel is the casting of spiritual nets. ಈ ಒಂದು ಸುವಾರ್ತೆ ಸಾರುವಂತದ್ದು ಸಮುದ್ರದಲ್ಲಿ ಒಂದು ಬಲೆ ಬೀಸುವುದಕ್ಕೆ ಹೋಲಿಕೆಯಾಗಿದೆ. Sea in this parable refers to the Gentile world. ಈ ಒಂದು ಸಮುದ್ರ ಏನಕ್ಕೆ ಹೋಲಿಕೆಯಾಗಿದೆ ಅಂದ್ರೆ ಈ ಒಂದು ಎಲ್ಲಾ ಜನರಿಗೆ ಸೇರಿದಂತ ಒಂದು ಜನಕ್ಕೆ ಸೇರಿದಂತ ಸಮುದ್ರವಾಗಿದೆ. Fishermen do not know what they are catching. ಈ ಮೀನುಗಾರರಿಗೆ ಏನು ಮೀನುಗಳು ಹಿಡಿತಾರೆ ಎಂಬುದಾಗಿ ಅವರಿಗೆ ಮಾಹಿತಿ ಇರುವುದಿಲ್ಲ. The fish they catch consists of good and bad fish. ಅವರು ಹಿಡಿಯುವಂತ ಮೀನುಗಳು ಕೆಲವು ಒಳ್ಳೆವು, ಕೆಲವು ಕೆಟ್ಟವು ಸಹ ಇರ್ತವೆ. They cast away the bad fish. ಆ ಒಂದು ಕೆಟ್ಟ ಮೀನುಗಳನ್ನು ಅವರು ಬಿಸಾಡು ಬಿಡ್ತಾರೆ. Christ will draw the gospel net to the eternal shore, and the bird shall be thrown into hell. ಒಂದು ಯೇಸು ಕ್ರಿಸ್ತನು ಈ ಒಂದು ಬಲೆಯನ್ನು ಜನರೆಲ್ಲರ ಮೇಲೆ ಆತನು ಹಾಕುತ್ತಾನೆ, ಹಾಗೂ ಕೆಟ್ಟ ಮೀನುಗಳನ್ನ ಆತನು ನಾಶಗೊಳಿಸ್ತಾನೆ. The passage through the troublesome ocean is very dangerous because many sinners in the gospel net are not sincere believers. ಅನೇಕ ಸಾರಿ ಸಮುದ್ರದಲ್ಲಿ ಮೀನು ಹಾಕುವಂಥ ಸಮಯದಲ್ಲಿ ಎಲ್ಲರೂ ಕೂಡ ಯಥಾರ್ಥ ಹೃದಯ ಉಳ್ಳವರಾಗಿರುವುದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಸೇವೆ ನಡೆಯುವಂಥದ್ದಾಗಿದೆ. It is difficult to discern who are the upright in heart and who are not. ಹೃದಯದಲ್ಲಿ ಯಾರು ಯಥಾರ್ಥರು, ಯಾರು ಯಥಾರ್ಥರಿಲ್ಲ ಎಂಬುದಾಗಿ ತಿಳಿಯುವುದು ಬಹಳ ಕಷ್ಟವಾಗಿರ್ತದೆ. The gospel net is not full. ಈ ಒಂದು ಸುವಾರ್ತೆಯ ಒಂದು ಬಲೆ ಇನ್ನ ತುಂಬಿಲ್ಲ. Until that time comes, the gospel shall be preached to the world. ಆ ಒಂದು ಸಮಯ ಬರುವ ತನಕ ಎಲ್ಲರಿಗೂ ಕೂಡ ಸುವಾರ್ತೆ ಸಾರಲ್ಪಡುತ್ತಲೇ ಇರ್ತದೆ. Gospel according to St. John chapter 9:4. ಯೋಹಾನ ಬರೆದ ಸುವಾರ್ತೆ 9:4 ನಾವು ನೋಡಿಕೊಳ್ತೇವೆ. We must work the works of him who sent me while it is day. Night is coming when no one can work. ಯೋಹಾನ 9:4, ನನ್ನನ್ನು ಕಳಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು, ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. Jesus said, I must work while it is day. ಯೇಸು ಸ್ವಾಮಿ ಹೇಳ್ತಾರೆ, ಹಗಲಿರುವಾಗಲೇ ನಾನು ಕೆಲಸ ಮಾಡಬೇಕು. The night comes when no man can work. ಕತ್ತಲೆ ಬರ್ತದೆ, ಆಗ ಯಾರು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ.
Jesus asked the disciples to preach the gospel when there is freedom and opportunity. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಅವಕಾಶ ಇರುವಾಗ ಹಾಗೂ ಸ್ವತಂತ್ರ ಇರುವಾಗ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಆತನು ಹೇಳುತ್ತಾನೆ. May the Lord bless you all with these words. Amen. ದೇವರು ಈ ವಾಕ್ಯಗಳಿಂದ ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪನ್ನನಾದ ಪರಲೋಕ ತಂದೆಯಾದ ದೇವರೇ, ದೇವರ ರಾಜ್ಯಕ್ಕಾಗಿ ಸ್ತೋತ್ರ. ನಿನ್ನ ರಾಜ್ಯದಲ್ಲಿ ಸ್ವಾಮಿ ಬಲೆಯಲ್ಲಿ ಕೆಟ್ಟ ಮೀನುಗಳು, ಕೆಲಸಕ್ಕೆ ಬಾರದ ಮೀನುಗಳು ಕೂಡ ಇರ್ತವೆ ಎಂಬುದಾಗಿ ನಾವು ನೋಡಿಕೊಂಡಿದ್ದೇವೆ. ಅಂತ್ಯಕಾಲ ಬರ್ತದೆ, ಕೆಟ್ಟ ಮೀನುಗಳನ್ನು ಬಿಸಾಡಿ ಬಿಡುವಂಥ, ಸುಟ್ಟು ಬಿಡುವಂಥ ಹಾಗೂ ಶಿಕ್ಷೆಗೆ ಒಳಪಡಿಸುವಂಥ ಪರಿಸ್ಥಿತಿ ನಾವು ನೋಡ್ತೇವೆ ಸ್ವಾಮಿ. ಯಾರು ಹೃದಯದಲ್ಲಿ ಯಥಾರ್ಥ ಚಿತ್ತರಾಗಿರ್ತಾರೋ, ನಿರ್ಮಲ ಚಿತ್ತರಾಗಿರ್ತಾರೋ ಅಂಥವರನ್ನು ನೀನು ಸ್ವಾಮಿ ಆರಿಸಿ ನೀನು ತೆಗೆದುಕೊಂಡು ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತೆ. ಅದಕ್ಕಾಗಿ ಸ್ತೋತ್ರ ತಂದೆ ದೇವರೇ. ಈ ಒಂದು ಸಾಮ್ಯವನ್ನು ತಿಳಿಸಿಕೊಟ್ಟು ನಾವು ಕೂಡ ಒಳ್ಳೆಯ ಮೀನುಗಳಾಗಿ ನಿನ್ನ ಬಲೆಯಲ್ಲಿ ಇದ್ದಂಥವರಾಗಿ ಕಡೆ ತನಕ ನಂಬಿಗಸ್ಥರಾಗಿ ನಿನಗೆ ಮೆಚ್ಚುಗೆ ಉಳ್ಳವರಾಗಿ ಬಾಳುವಂತೆ ನೀನು ಸಹಾಯಿಸು. ಎಲ್ಲ ಕುಂದುಕೊರತೆಗಳು ನೀಗಿಸು. ನಿನ್ನ ಸಹಾಯ ಕೃಪೆ, ನಿನ್ನ ಒಂದು ಕಟಾಕ್ಷ ನಮ್ಮೊಂದಿಗೆ ಇರಲಿ. ಎಲ್ಲ ರೀತಿಯಲ್ಲಿ ನೀನು ಸಹಾಯ ಕೊಟ್ಟು ಸ್ವಾಮಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬ ವಾಕ್ಯದಂತೆ ಜೀವಿಸಲು ನೀನು ನಮಗೆ ಸಹಾಯ ಕೊಡು. ಈ ಒಂದು ಎಬೆನ್ಸನ್ ಸೇವೆಯನ್ನು ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದದಾಯಕವಾಗಿ ಸ್ವಾಮಿ ಆತ್ಮಿಕವಾಗಿ ಬಲಹೊಂದಿ ನಿನ್ನ ಮಹಿಮೆಗಾಗಿ ಜೀವಿಸಲು, ನಿನ್ನನ್ನು ಘನಪಡಿಸಲು, ನಿನ್ನಲ್ಲಿ ಸ್ವಾಮಿ ನೆಲೆಗೊಂಡಿರಲು ನೀನು ಆಶೀರ್ವದಿಸಿ ನಡೆಸಿಕೊಡಬೇಕಾಗಿ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. Amen.